ಚೆನ್ನಾಗಿ ಬೆಂದಿದೆ. ಇದನ್ನೊಂದು ಪ್ಲೇಟಿಗೆ ಹಾಕಿಕೊಳ್ಳುವ. ಇದು ಇಷ್ಟು ಥಿಕ್ನೆಸ್ ಆಗಿ ಬರಬೇಕು ನೋಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಬೇಬಿ ಫುಡ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ. ಅದು ನೋಡಿ, ಈ ನೇಂದ್ರ ಬಾಳೆಹಣ್ಣಿನಿಂದ. ಈ ನೇಂದ್ರ ಬಾಳೆಹಣ್ಣನ್ನು 6 ತಿಂಗಳ ಮಕ್ಕಳಿಂದ 1 ವರ್ಷದ ಮಕ್ಕಳ ತನಕ ಕೂಡ ಕೊಡ್ಬೋದು. ಅದು ಹೇಗೆ ಅಂತ ಹೇಳಿದರೆ, ಹಬೆಯಲ್ಲಿ ಬೇಯಿಸಿ ಕೊಡುವಂಥದ್ದು. ಮತ್ತು 1 ವರ್ಷದ ಮೇಲೆ ಮಕ್ಕಳಿಗೆ ಹಾಗೆಯೇ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಕೊಡ್ಬೋದು. ಆದರೆ 6 ತಿಂಗಳಿಂದ 1 ವರ್ಷದ ಮಕ್ಕಳಿಗೆ ಹೇಗೆ ಹಬೆಯಲ್ಲಿ ಬೇಯಿಸಿ ಕೊಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ಇವತ್ತು. ಹಾಗಾದರೆ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿದೆ. ಇದು ನೇಂದ್ರ ಬಾಳೆಹಣ್ಣಲ್ಲ, ಬೇಗ ಕಪ್ಪಾಗ್ತದೆ. ಕಪ್ಪಾಗಿದೆ ಅಂಥೇಳಿ ಹಾಳು ಅಂಥೇಳಿ ಅರ್ಥ ಅಲ್ಲ, ಅದು ಒಳ್ಳೆ ಹಣ್ಣಾದಾಗ ಹಾಗೆ ಆಗ್ತದೆ. ಇದರದ್ದು ಕಡೆ ಮತ್ತು ಕೊಡಿಯನ್ನು ಕಟ್ ಮಾಡಿಕೊಳ್ಳುವ. ಇದನ್ನು ನಾವು ಹಬೆಯಲ್ಲಿ ಬೇಯಿಸ್ಲಿಕ್ಕೆ ಇರುವಂಥದ್ದು. ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟರೆ ಅದು ಬೇಗ ಬೇಯ್ತದೆ. ನಾವು ಇದನ್ನು ಸೂಲಿ ಸಮೇತ ಕಟ್ ಮಾಡಿ ಹಬೆಯಲ್ಲಿ ಬೇಯಲಿಕ್ಕೆ ಇಡುವಂಥದ್ದು. ಒಂದು ಬಾಳೆಹಣ್ಣು ತಗೊಂಡ್ರೆ ಸಾಕು, ಅದು ತುಂಬ ಆಗ್ತದೆ. ಬೆಂದಾಗ ಉಂಟಲ್ಲ, ಅದರದ್ದು ಕ್ವಾಂಟಿಟಿ ತುಂಬ ಆಗ್ತದೆ. ಒಂದು ಪಾತ್ರದಲ್ಲಿ ಸ್ವಲ್ಪ 1 ಲೋಟ ಆಗುವಷ್ಟು ನೀರು ತಗೊಂಡಿದ್ದೇನೆ. ಅಂದರೆ ಇದು ನೀರಲ್ಲಿ ಬೇಯಿಸ್ಲಿಕ್ಕೆ ಅಲ್ಲಲ್ಲ, ಹಾಗೆ ಅದರೊಳಗೆ ಇನ್ನೊಂದು ಪಾತ್ರೆ ಇಟ್ಟಿದ್ದೇನೆ. ಇನ್ನೊಂದು ಪಾತ್ರೆ ಇಟ್ಟು ಅದರ ಒಳಗೆ ಇದನ್ನು ಹಾಕ್ತಾಯಿದ್ದೇನೆ. ಇದು ಹಬೆಯಲ್ಲಿ ಚೆನ್ನಾಗಿ ಬೇಯಬೇಕು. ಒಂದು 5 to 10 ಮಿನಿಟ್ಸ್ ಬೇಯಬೇಕಿದು. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಸಾಕು. ಇದಕ್ಕೊಂದು ಮುಚ್ಚಿಡ್ತೇನೆ ಹಾಗೆಯೇ. ಈ ನೇಂದ್ರ ಬಾಳೆಹಣ್ಣನ್ನುಂಟಲ್ಲ, ಕೇರಳದಲ್ಲಿ ಜಾಸ್ತಿಯಾಗಿ ಬೆಳೀತಾರೆ. ಈ ಬಾಳೆಹಣ್ಣಿನಿಂದ ಮಕ್ಕಳಿಗೆ ಉಂಟಲ್ಲ, ಕೋಲ್ಡ್ ಆಗ್ತದೆ, ಕಫ ಆಗ್ತದೆ ಅಂಥೇಳಿ ಏನು ಹೆದರೋದು ಬೇಡ. ಒಂದು 6 ತಿಂಗಳ ಮಗುವಿಂದ ಹಿಡಿದು 1 ವರ್ಷದ ಮಕ್ಕಳ ತನಕ ಕೂಡ ಕೊಡ್ಬೋದು ಇದನ್ನು. ಮತ್ತು ಹಲ್ಲು ಬಂದಾದ ನಂತರ ನಾವು ಕೈಯಲ್ಲಿ ಹೀಗೆ ಸ್ಮ್ಯಾಶ್ ಮಾಡಿ ಕೂಡ ಕೊಡ್ಬೋದು. ನೇಂದ್ರ ಬಾಳೆಹಣ್ಣು ಕೊಟ್ಟರೆ ಏನಾಗೋದಿಲ್ಲ. ಅದೇ ನೀವು ನಾರ್ಮಲ್ ಬಾಳೆಹಣ್ಣೆಲ್ಲ ಮಕ್ಕಳಿಗೆ ಕೊಟ್ಟರೆ ಕಫ ಆಗೋ ಸಮಸ್ಯೆ ಇರ್ತದೆ, ಹಾಗೆಯೇ ಶೀತ ಆಗೋ ಸಮಸ್ಯೆ ಕೂಡ ಇರ್ತದೆ. ಆದರೆ ಇದರಲ್ಲಿ ಅಂಥದ್ದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಮಗೆ ಮಕ್ಕಳಿಗೆ ತುಂಬ ಒಳ್ಳೆಯದಿದು. ಇದರಲ್ಲಿ ತುಂಬ ಖನಿಜಾಂಶ ಹಾಗೆಯೇ ತುಂಬ ವಿಟಮಿನ್ ಇದೆ. ಹಾಗೆಯೇ ನಿಮ್ಮ ಮಕ್ಕಳಿಗೆ ರೋಗನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗ್ತದೆ ಇದನ್ನು ಕೊಡೋದ್ರಿಂದ. ಈ ನೇಂದ್ರ ಬಾಳೆಹಣ್ಣು ಮಗುವಿಗೆ ಕೊಡೋದ್ರಿಂದ ಮಗುವಿನ ತೂಕ ಜಾಸ್ತಿ ಆಗ್ತದೆ. ಹಾಗೆಯೇ ಮಗುವಿದ್ದು ಮೂಳೆ ಕೂಡ ಗಟ್ಟಿಯಾಗಲಿಕ್ಕೆ ತುಂಬ ಸಹಕಾರಿ. ಮತ್ತು ನೇಂದ್ರ ಬಾಳೆಹಣ್ಣನ್ನು ಹಾಗೆ ನಾವು ಕೊಡ್ಬೋದು. ಹೀಗೆ ಬೇಯಿಸಿ ಹಬೆಯಲ್ಲಿ ಬೇಯಿಸಿ ಮಿಕ್ಸಿಗೆ ಹಾಕಿ ಕೊಡ್ಬೋದು, ಅಥವಾ ಪಾಯಸ ಕೂಡ ಮಾಡಿ ಕೊಡ್ಬೋದು. ಈ ಮಗುವಿಗೆ ಉಂಟಲ್ಲ, ಇದನ್ನು ನೀವು ಮಧ್ಯಾಹ್ನ ಹೊತ್ತಿಗೆಲ್ಲ ಹೀಗೆ ಮಾಡಿ ಕೊಟ್ಟರೆ ಮಗುದು ಹೊಟ್ಟೆ ಗಟ್ಟಿ ಆಗ್ತದೆ. ಹಾಗೆಯೇ ಇಡೀ ದಿವಸ ಉಂಟಲ್ಲ ಮಗು ಆ್ಯಕ್ಟಿವ್ ಆಗಿರ್ತದೆ. ನೋಡಿ, ಇದು ಹಬೆಯಲ್ಲಿ ಚೆನ್ನಾಗಿ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನೊಂದು ಪ್ಲೇಟಿಗೆ ಹಾಕಿಕೊಳ್ಳುವ. ಇದೀಗ ಸ್ವಲ್ಪ ತಣ್ಣಗೆ ಆಗಲಿ, ಬಿಸಿ ಉಂಟು. ಅದನ್ನೀಗ ಸಿಪ್ಪೆ ತೆಗೆಯುವ. ಸಿಪ್ಪೆ ತೆಗೆದಾಗ ನೋಡಿ, ಇದು ಹಳದಿ ಕಲರ್ ಕಾಣ್ತದೆ. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ನೋಡಿ, ಇದನ್ನು ನಾವು ಹೀಗೆ ಕಟ್ ಮಾಡ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಾಗ ನಮಗೆ ಮಧ್ಯದಲ್ಲಿ ಬೀಜ ಸಿಗ್ತದಲ್ಲ, ಆ ಬೀಜವನ್ನು ನಾವು ತೆಗೆದು ಅದನ್ನು ಸೈಡಿಗೆ ಇಡಬೇಕು. ಅದನ್ನು ನಾವು ಹಾಕಲಿಕ್ಕಿಲ್ಲ. ನೋಡಿ, ಬೀಜವನ್ನು ತೆಗಿಬೇಕು. ಇದನ್ನು ಮಾತ್ರ, ಈ ಪೋರ್ಷನನ್ನು ಮಾತ್ರ ನಾವು ಮಿಕ್ಸಿಗೆ ಹಾಕ್ಲಿಕ್ಕೆ ಇರುವಂಥದ್ದು. ಮಿಕ್ಸಿಗೆ ಹಾಕಿ ಸಣ್ಣಗೆ ನಾವು ರುಬ್ಬಿಕೊಳ್ಬೇಕು. ಒಂದು ಹಾಲು ಹಾಕೋಬೋದು, ಅಥವಾ ನೀರು ಹಾಕಿ ಕೂಡ ರುಬ್ಬಿಕೊಳ್ಬೋದು. ನಾನಿಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಲೋಟ ಹಾಲು ಹಾಕಿದರೆ ಸಾಕಾಗ್ತದೆ. ಮತ್ತು ಬೆಲ್ಲ ಎಲ್ಲ ಎಂತ ಹಾಕಲಿಕ್ಕಿಲ್ಲ, ಬೆಲ್ಲ ಸಕ್ಕರೆ ಎಂತ ಹಾಕಲಿಕ್ಕಿಲ್ಲ. ಇದನ್ನು ಸಣ್ಣಾಗಿ ರುಬ್ಬಿಕೊಳ್ಬೇಕು. ಇದು ಇಷ್ಟು ಥಿಕ್ನೆಸ್ ಆಗಿ ಬರಬೇಕು ನೋಡಿ. ಬೇಬಿ ಫುಡ್ ರೆಡಿಯಾಗಿದೆ. ಇದನ್ನು ಇನ್ನು ಡೈರೆಕ್ಟ್ ಮಗುವಿಗೆ ಕೊಡುವಂಥದ್ದು. ಮಧ್ಯಾಹ್ನದ ಹೊತ್ತಿಗೆಲ್ಲ ಕೊಟ್ಟರೆ ಮಕ್ಕಳು ಹೊಟ್ಟೆ ಗಟ್ಟಿಯಾಗಿ ಉಂಟಲ್ಲ, ಆ್ಯಕ್ಟಿವ್ ಆಗಿರ್ತಾರೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.